ಈಗ ಒಂದು ಮಗು ಮಾಡ್ಕೋಬೇಕಂದ್ರೆ ಹೆಂಗಪ್ಪ ಏನಪ್ಪ ದೊಡ್ಡ ವಿಚಾರ. ನಾವು ಮಗು ಆಗಿದೆ ಕೇರ್ ಮಾಡೋರಿರಲಿಲ್ಲ, ಫ್ರೀಯಾಗಿ ಬೆಳೀತಾ ಇತ್ತು. ಭ್ರಷ್ಟಾಚಾರ ನೀವು ಹೇಳ್ತಿರಲ್ಲ, ಅದು ಒಂದು ಕಡಿಮೆ ಆದರೆ ನಂಬರ್ 1 ಆಗುತ್ತೆ ಇದು ವರ್ಲ್ಡ್. ಇವತ್ತಿನ ಪಾಲಿಟಿಕ್ಸು ಅವ್ರು ಹೇಳೋ ಥರನೇ ಈ ಮಟ್ಟಕ್ಕೆ ಬರಬಾರ್ದಿತ್ತು. ನಡೀತಾನೇ ಇದೆ, ಅದು ಒಂಥರ ಇನ್ಎವಿಟೇಬಲ್ ಅಂತ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದು ಕಾಮನ್ ಆಗಿಬಿಟ್ಟಿದೆ, ನಡೀತಾ ಇದೆ. ಅದಕ್ಕೋಸ್ಕರ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬರ್ತಾರೆ, ಇಲ್ಲಿ ಅದನ್ನು ದುಡಿಬೇಕು ಅಂತಾರೆ. ಎಲ್ಲ ಅಷ್ಟೇ, ಯಾರೋ ಒಬ್ಬ ಆಫೀಸರು ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೋಗ್ತಾನೆ, ಕೆಲಸಕ್ಕೆ ಹೋದ್ಮೇಲೆ ಯಾಕೆ ಸುಮ್ಮನೆ ಹೋಗ್ತಾನೆ? ಅವ್ನು ಹೇಳ್ತಾನೆ, ನಾನು ಕೊಟ್ಟಿದ್ದೀನಿ, ನಾನೇನು ಮಾಡೋದು ಅಂತಾನೆ. ಒಂದು ಮೆಡಿಕಲ್ ಸೀಟು ಒಂದು ಕಾಲು ಕೊಡ್ತಾರೆ, ಅದು 8 ವರ್ಷ. ಅದು 8 ವರ್ಷ ಆದಮೇಲೆ ಸ್ಪೆಷಲೈಸ್ ಆಗಬೇಕು ಅವರು. 10 ವರ್ಷ ಮಾಡಿ ಎಷ್ಟು ಕೋಟಿ ಖರ್ಚಾಗುತ್ತೆ, ಅದನ್ನು ಹೆಂಗೆ ದುಡಿಯೋದು ಅಂತಾರೆ. ಒಂದು ಹಾಸ್ಪಿಟ್ಲಲ್ಲಿ ಒಂದೇನೋ ಅವನು ಇಷ್ಟು ಅಂತ ಒಂದು ಕೊಟ್ಬಿಡ್ತಾರೆ, ಇಷ್ಟು ಆಪ್ರೇಷನ್ ನೀನು ಮಾಡ್ಬೇಕು. ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಒಂದು ಲಿಮಿಟ್ ಆ ಥರ ಮಾಡಲೇಬೇಕು. ನೀವು ಹೋದ ತಕ್ಷಣ ICUಗೆ ಹಾಕ್ತಾರೆ, ಅಲ್ಲೇ ಒಂದು 4 ದಿನ ಅದು ರೇಟು, ಆಮೇಲೆ ಆಪ್ರೇಷನ್ನು. ಒಂದ್ಸಲ ಇಫ್ ಯು ಗೋ ಟು ಎ ಡಯಾಗ್ನೋಸ್ಟಿಕ್ ಸೆಂಟರ್ ವಿಲ್ ಕಮ್ ಔಟ್ ಆ್ಯಸ್ ಎ ಪೇಷಂಟ್ ಓನ್ಲಿ. ಅದೇ ಥರ ಇವನ್ ಅದು ಆ್ಯಕ್ಚುಲಿ ಒಂದು ದೇಶದಲ್ಲಿ ಎಜುಕೇಷನ್ ಫ್ರೀ ಇರಬೇಕು, ಮೆಡಿಕಲ್ ಫ್ರೀ ಇರಬೇಕು, ಇನ್ಶೂರೆನ್ಸ್ ಫ್ರೀ ಇರಬೇಕು. ದಟ್ ಇಸ್ ಅ ಮೇನ್ ಥಿಂಗ್. ಇಲ್ಲ ಅದರಲ್ಲೇ ಕಂಪ್ಲೀಟು ಎಲ್ಲ ಒಟ್ಟು. ಸೊ ಅದು ಏನು ಮಾಡಿ, ನೀವು ಇಷ್ಟು ಕೊಟ್ಟರೆ ಆರಾಮಾಗಿ ಎಲ್ಲ ಅರ್ಧಕ್ಕರ್ಧ ಕಡಿಮೆ ಆಗ್ಬಿಡ್ತದೆ. ಭ್ರಷ್ಟಾಚಾರ ನೀವು ಹೇಳ್ತಿರಲ್ಲ, ಅದು ಒಂದು ಕಡಿಮೆ ಆದರೆ ನಂಬರ್ 1 ಆಗುತ್ತೆ ಇದು ವರ್ಲ್ಡ್. ಮಾಡ್ಬೋದು, ತುಂಬ ಕಡಿಮೆ. ಈಗ ಯೋಗಿ ಆದಿತ್ಯನಾಥ್ ಮಾಡ್ತಾಯಿದ್ದಾರೆ, ಮೋದಿಯವರ ಆ ಕಡೆ ಇದು ಮಾಡ್ತಾಯಿದ್ದಾರೆ. ಯೋಗಿ ಆದಿತ್ಯನಾಥ್ ಮಾಡ್ತಾಯಿದ್ದಾರೆ. ಅವ್ರದ್ದು ಅದು ಇದು ಏನೋ ಹೇಳ್ತಾರೆ, ಏನು ತೋರಿಸ್ತೀರಾ ನೀವು? ಕಂಪ್ಯಾರಿಟಿವ್ಲಿ ಬೇರೆ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ ಏನು ತೋರಿಸ್ತೀರಾ? ಈ ಥರ ಇದೆ. ಅದೇ ಹಿಂಗೆ ಬಂದ ಮೇಲೆ ಹಿಂಗೆ ಮಾಡಲೇಬೇಕು ಅಂತ ಇದೆ. ಒಬ್ಬ ಎಲೆಕ್ಷನ್ನಿಂದ ನಾನು ನಿಂತ್ಕೊಳ್ಳೋಕ್ಕಾಗತ್ತಾ? ಒಂದು 50 ಕೋಟಿ ಖರ್ಚು ಮಾಡ್ಬೇಕು. ನಮಗೆ ಗೊತ್ತಿಲ್ಲ, ಅದು ಖರ್ಚು ಮಾಡಬೇಕು ಹೇಳ್ತಾರೆ. 100 ಕೋಟಿ ಅಂತಾರೆ, 500 ಕೋಟಿ ಬೆಲೆನೇ ಇಲ್ಲೋ ಅದಕ್ಕೆ ಅಂತ. 100 ಕೋಟಿ 200 ಕೋಟಿ 500 ಕೋಟಿ ಖರ್ಚು ಮಾಡ್ತೀವಿ, ಬೆಲೆನೇ ಇಲ್ಲ ಅದಕ್ಕೆ. ಖರ್ಚು ಮಾಡಿದ ತಕ್ಷಣ ತಗೊಳ್ಳೇಬೇಕು, ಮಾಡಬೇಕು. ಈಗ ಫ್ರೀ ಕೊಡ್ತಾರೆ, ಎಲ್ಲಿ ಅದನ್ನೇನಾದ್ರು ಮಾಡಲೇಬೇಕಲ್ಲ. ಮಾಡಲೇಬೇಕು. ಏನು ಮಾಡ್ತಾರೆ, ಬಡವರು ಕೊಡ್ತೀವಿ ಅಂತಾರೆ, ಕೊಡ್ತಾರೆ. ಅದು ಕೆಲವ್ರಿಗೆ ಯೂಸ್ ಆಗ್ತದೆ, ಕೆಲವರು ಸುಮ್ಮನೆ ಇದು ಮಾಡ್ತಾರೆ. ಫ್ರೀ ಬಸ್ ಮಾಡಿದ್ದಾರೆ, ಸುಮ್ಮನೆ ಓಡಾಡೋರು ಇದ್ದಾರೆ, ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಯಾಕೆ ಜಾಸ್ತಿ ಅಂತ ಅನ್ಸುತ್ತೆ? ಕುಮಾರಸ್ವಾಮಿ ಅವರು ಹೇಳಿದಂಗೆ ನೀವು ಹೋಗ್ತೀರಾ? ಹಂಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲೇ ಜಾಸ್ತಿ ಭ್ರಷ್ಟಾಚಾರ ನಡೆಯೋದು ನಂಬರ್ 1 ಕರ್ನಾಟಕನೇ ಆಗಿದೆ ಭ್ರಷ್ಟಾಚಾರದಲ್ಲಿ. ಅದು ನನಗೆ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪಾಲಿಟಿಕ್ಸ್ ಆ್ಯಕ್ಚುಲಿ. ಬಿಕಾಸ್ ಇಲ್ಲಾಂದರೆ ಯಾವಾಗಲೂ ನಾವು ಎಂಟ್ರ್ ಆಗ್ಬೋದಾಗಿತ್ತು, ಇವ್ರಿಗೆ ಎಲ್ಲರಿಗಿಂತ ಮೊದಲೇ ಎಂಟ್ರ್ ಆಗ್ಬೋದು. ಬಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಅದು ನಮಗೆ ಅದೆಲ್ಲ ಸರ್ವೆ ಮಾಡಿಲ್ಲ. ನಮ್ಗೆ ಬೇರೆ ಏನೋ ಕೆಲಸ ಇರ್ತದೆ, ಎಲ್ಲ ರಾಜ್ಯದಲ್ಲೂ ನಡೆಯುತ್ತೆ ಅಂತಾರೆ. ಎಲ್ಲದರಲ್ಲೂ ಇದೆ. ಅದರಲ್ಲಿ ನಂಬರ್ 1 ಅಂತ ಯಾವ ಮೂಲಕ ಅವರು ಯಾವ ಒಂದು ಸರ್ವೆ ಮಾಡಿ ಹೇಳಿದಾರೆ ಗೊತ್ತಿಲ್ಲ. ಎಲ್ಲದರಲ್ಲೂ ಇದೆ, ಇಲ್ಲೂ ನಡೀತದೆ. ಬಟ್ ಇವತ್ತಿನ ಪಾಲಿಟಿಕ್ಸು ಅವ್ರು ಹೇಳೋ ಥರನೇ ಈ ಮಟ್ಟಕ್ಕೆ ಬರಬಾರ್ದಿತ್ತು. ಗೊತ್ತಾಯ್ತಾ? ಆಮೇಲೆ ಅವ್ರದ್ದಾಗಲಿ ಏನು ಅವ್ರದ್ದು ನೀವು ಬೆರಳು ತೋರಿಸ್ತೀರ, ಯೋಗಿದೇ ಆಗಲಿ ಮೋದಿದೇ ಆಗಲಿ, ಎಲ್ಲಿ ಎಷ್ಟು ಸಾವಿರ ಎಕರೆ ಇದೆ, ಎಷ್ಟು ಸಾವಿರ ಕೋಟಿ ಇದೆ, ಏನು ಮಾಡಿದ್ದಾರೆ, ಎಲ್ಲಿ ತೋರಿಸ್ಬೇಕಲ್ಲ, ಹೇಳ್ತಾರೆ ತೋರಿಸ್ಬೇಕು. ಸೊ ಆ ಥರ ಎಷ್ಟು ಜನ ಮಾಡೋಕ್ಕಾಗುತ್ತೆ? ಆಮೇಲೆ ಹಂಗೆ ಮಾಡ್ಕೊಂಡೋದ್ರೆ ನೀವು ಇದು ಮಾಡೋಕ್ಕೆ ಆಗಲ್ಲ. ಪವರ್ಗೆ ಬರಬೇಕಂದ್ರೆ ಅವರು ಸ್ವಲ್ಪ ಇದು ಮಾಡ್ಕೊಂಡೇ ಹೋಗ್ಬೇಕು. ಇವಾಗ ಎಲ್ಲ ಪವರ್ಗೆ ಟ್ರೈ ಮಾಡ್ತಾರೆ, ತಮಿಳ್ನಾಡಲ್ಲೂ ಟ್ರೈ ಮಾಡ್ತಾಯಿದ್ದಾರೆ, ಆಗೋದೇ ಇಲ್ಲ. ಬಟ್ ಅಲ್ಲೂ ಟ್ರೈ ಮಾಡ್ತಾಯಿದ್ದಾರೆ. ಅಣ್ಣಾಮಲೆ ಅಷ್ಟೆಲ್ಲ ಓಡಾಡೋದು ಪಾಪ ಏನಾಗ್ತದೆ, ಅಷ್ಟು ಬೇರೂರು ಬಿಟ್ಟಿದೆ, ಇದು ಒಳಗಡೆ ಹೋಗ್ಬಿಟ್ಟಿದೆ, ತೆಗೆದಾಕೋದು ತುಂಬ ಕಷ್ಟ ಇದೆ. ಆದರೆ ಪ್ರಯತ್ನ ಮಾಡಬೇಕು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ವಾಜಪೇಯಿ ಹೋದಾಗ ಎಷ್ಟು ಜನ ಇದ್ರು BJP MPs? ಅದೇ ನಮಗೆ ಎಲ್ಲನೂ ಇದು ಮಾಡೋದು ತುಂಬ ಕಷ್ಟ ಇದೆ. ಆದರೆ ಪ್ರಯತ್ನ ಮಾಡಬೇಕು. ಬಂದವರು ಅಲ್ಲಿ ಕೀ ಪೋಸ್ಟನಲ್ಲಿರೋರು ಬಂದವರು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇವತ್ತಿನ ದಿನ ಇವಾಗ ಪ್ರಯತ್ನ ಮಾಡಿದ್ರೆ ನಾನು 10 ವರ್ಷಕ್ಕೆ ಫಲ ಕೊಡ್ಬೋದು. ಆ ಥರ ಇವತ್ತು ಒಂದು 20-25 ವಾಜಪೇಯಿ ಅವರು ಇದ್ದಾಗ ಎಷ್ಟು ಜನ ಇದ್ದರು BJP MLAs? ಈಗ ಎಷ್ಟು ಜನ ಆಗಿದ್ದಾರೆ ಕಂಟ್ರಿನಲ್ಲಿ? ಸೊ ಆ ಥರ ಪ್ರಯತ್ನ ಮಾಡಿದ್ರೆ ಇನ್ನೊಂದು 20 ವರ್ಷ ತಗೋತದೆ. ಮಾಡ್ಬೋದು, ಬಟ್ ಅದಕ್ಕೆ ತಕ್ಕಂಗೆ ಇದು ಮಾಡಬೇಕು. ಅಂದರೆ ನೀವು ಅದಕ್ಕೆ ಏನು ಬೇಕು ಬೇಸಿಕ್ ಇದೆಲ್ಲ ಕೊಡಬೇಕು. ಅದೇ ಹೇಳೋದಲ್ಲ, ಮೆಡಿಕಲ್ಲು ಗೊತ್ತಾಯ್ತಾ, ಇನ್ನೊಂದೇನು ಎಜುಕೇಷನ್ ಫಸ್ಟು, ಮೆಡಿಕಲ್ಲು ಮತ್ತು ಇನ್ಶೂರೆನ್ಸ್, ಇಷ್ಟು 3 ಪಕ್ಕ ಆದರೆ ಯಾರ್ಯಾವ ಸಾಹಸಕ್ಕೂ ಹೋಗೋದಿಲ್ಲ. ಈಗ ಒಂದು ಮಗು ಮಾಡ್ಕೋಬೇಕಂದ್ರೆ ಹೆಂಗಪ್ಪ ಏನಪ್ಪ ದೊಡ್ಡ ವಿಚಾರ. ನಾವು ಮಗು ಆಗಿದೆ ಕೇರ್ ಮಾಡೋರಿರಲಿಲ್ಲ,
ಫ್ರೀಯಾಗಿ ಬೆಳೀತಾ ಇತ್ತು. ಇವಾಗ ಮಗುನ ಆಚೆ ಬಿಡೋಕ್ಕಾಗತ್ತಾ? ಇಲ್ಲಿ ಬಿಡೋಕ್ಕಾಗತ್ತೆ ಹಾಂ? ನಮ್ಮ ಮನೇಲಿ ಸ್ಕೂಲಿಂದ ಬಂದು ಬ್ಯಾಗ್ ಬಿಸಾಕಿದ್ರೆ ಹೊರಗಡೆ ಓಡಾಡ್ತಾ ಇದ್ವಿ. ಆ ಥರ ಒಂದು ಮಗುನ ಬೆಳೆಸ್ಬೇಕಂದ್ರೆ ಅದಕ್ಕೆ ತಿಂಗಳಿಗೆ ಒಂದು ಎಷ್ಟು ಕೋಟಿ ಅಂತ ಎತ್ತಿಡ್ಬೇಕು, ಆ ಲೆವೆಲ್ಗೆ. ಅದೇ ಫ್ರೀ ಎಜುಕೇಷನ್ ಆದರೆ ಇಲ್ಲವೇ ಇಲ್ವಲ್ಲ. ಸೊ ಅವರು ಕೂಡ ಎಲ್ಲ ಒಂದು ಕಡೆ ಹೋಗಿ ಈ ಒಂದು ಲಂಚ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ ಅವರನ್ನ ಬೇಡಪ್ಪ ಸಾಕು ಅಂತೇಳಿ ಇದು ಮಾಡೋದು. ಆಮೇಲೆ ಹಾಸ್ಪಿಟ್ಲ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಹಾಸ್ಪಿಟ್ಲ್ 2 ಕೊಟ್ಟರೆ ಬೇಕಾದಷ್ಟು. ಬೀಟ್ಲೆಸ್ ಕರ್ನಾಟಕ.